ಒಬ್ಬ ಮುಸ್ಲಿಮ್ಸು ಹಿಂದೂ ಧರ್ಮದ ಬಗ್ಗೆ ಆಘಾತವನ್ನು ಉಂಟು ಮಾಡಿ ಇಡೀ ಕ್ಷೇತ್ರವನ್ನು ಅಪವಿತ್ರಗೊಳಿಸಿದ್ದಾನೆ. ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲೆಲ್ಲ ಗುಂಡಿ ತೊಗೊಂಡು ಹೊಡೆದ್ರಲ್ಲ, ಇದು SIT ತನಿಖೆನಾ? ಲಕ್ಷಾಂತರ ಜನ ಹೋಗ್ತಾ ಇದ್ರು, ಈಗ ದೇಶಗಳಿಂದೆಲ್ಲ ಧರ್ಮಸ್ಥಳಕ್ಕೆ ಬರ್ತಾರೆ. ಇದು ನಂಬಿಕೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಅಣ್ಣಪ್ಪ ಭಟ್ರು ಅಂತ, ಯಲಹಂಕ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು. ಸುಮಾರು ವರ್ಷಗಳ ಕಾಲ ರಾಷ್ಟ್ರೀಯ ಸ್ವಯಂ ಸಂಘದ ಪ್ರಚಾರಕ್ಕಾಗಿ ನಿವೃತ್ತಿಯಾಗಿದ್ದೀವಿ. ಈಗ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಯಲಹಂಕ ಉಪನಗರದಲ್ಲಿ ಪೌರೋಹಿತ್ಯ ವೃತ್ತಿ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶಕ್ಕೆ ಬಂದಿದ್ದೀರಿ. ನಿಮ್ಮ ಪ್ರಕಾರ ಏನು ಧರ್ಮ ಸಂರಕ್ಷಣೆ? ಧರ್ಮ ಸಂರಕ್ಷಣೆ ಅಂದರೆ, ನಮ್ಮ ತಂದೆಯವರು ಸ್ಕೂಲ್ ಟೀಚರ್ ಆಗಿದ್ದರು. ಅವರು ಸಂಗೀತ ವಿದ್ವಾಂಸರು. ವೀರೇಂದ್ರ ಹೆಗಡೆ ಅವರು ತುಮಕೂರಿಗೆ ಬಂದಿದ್ದರು ಸುಮಾರು ವರ್ಷಗಳಿಂದ, ಎಷ್ಟನೇ ಇಸ್ವಿಂದ ಗೊತ್ತಿಲ್ಲ. ಆ ಹರ್ಕತೆ ಎಲ್ಲ ನೋಡಿ, ನೀವು ಒಂದು ದಿನ ಧರ್ಮಸ್ಥಳಕ್ಕೆ ಬಂದು ಹರ್ಕತೆ ಮಾಡಿ ಸಂಗೀತ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತಂದರು. ಅದೇ ರೀತಿ ಒಂದು ಡೇಟ್ ತೊಗೊಂಡು ಅವ್ರು ಬಂದಾಗ ಅವರು ಒಂದು ಲೆಟ್ರ್ ಬರಿತಾಯಿದ್ರು. ಮೊದಲು, ಇವಾಗಿಲ್ಲ ಅದು. ನಮ್ಮ ತಂದೆಯವರು ಸ್ಕೂಲ್ ಟೀಚರ್ ಆಗಿದ್ದಾಗ ಒಬ್ಬರು ಮುಸ್ಲಿಂ ಟೀಚರೇ ಅವ್ರ ಮಕ್ಕಳ ಹತ್ರ ಒಂದು ಚೀಟಿ ಹಾಕಿದ್ರು, ಅದೆಷ್ಟೋ ಲಕ್ಷ ರೂಪಾಯಿ ಆಗಿನ ಕಾಲಕ್ಕೆ. ಅವ್ರ ಮಕ್ಕಳೇನು ಮಾಡಿದ್ರು, ದುಡ್ಡು ವಾಪಸ್ ಕೊಡಲಿಲ್ಲ. ನಮ್ಮ ತಂದೆಯವರು ಹೇಳಿದ್ದು. ಆವಾಗ 10 ರೂಪಾಯಿದು 10 ಪೈಸದ 5 ಪೈಸದ ಕಾರ್ಡು ಇತ್ತು. ಆವಾಗ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಈ ರೀತಿ ಸಮಸ್ಯೆ ಆಗಿದೆ, ಅದನ್ನು ನಿವಾರಣೆ ಮಾಡ್ಕೊಳೋದು. ಅವ್ರೇನು ಮಾಡೋರು, ವೀರೇಂದ್ರ ಹೆಗಡೆ ಅವರು ಅಲ್ಲಿ ಒಪ್ಪಿಸ್ಬಿಟ್ಟು ಇದು ಮಾಡೋರು. ಆ ಕಾರ್ಡು ವಾಪಸ್ ಬಂತು ನಮಗೆ. ಮೊದಲು ಬರ್ತಾಯಿತ್ತು, ಇವಾಗ ಬರೋಲ್ಲ. ಮನೆ ಆರ್ಡ್ರ್ ಮಾಡ್ತಾಯಿದ್ವಿ. ಬಂದು ಒಂದು 2 ದಿನಕ್ಕೆ ಆ ಚೀಟಿ ಹಾಕಿರೋನು ಬಂದು ತಪ್ಪಾಯಿತು ಅಂತ ವಾಪಸ್ ದುಡ್ಡು ಕೊಟ್ಟ. ಇದು ನಂಬಿಕೆ. ಧರ್ಮಸ್ಥಳದಲ್ಲಿ ಇದು ನಂಬಿಕೆ. ಮತ್ತು ಪ್ರಪ್ರಥಮ ಬಾರಿಗೆ ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣಾ ಇದು ವಿಚಾರವಾದಿಗಳು ಮತ್ತು ಬೇರೆಯವರು ಸಂಘಟನೆ ಮಾಡಿರೋದು. ಮತ್ತು ಒಬ್ಬ ಮುಸ್ಲಿಮ್ಸು ಹಿಂದೂ ಧರ್ಮದ ಬಗ್ಗೆ ಆಘಾತವನ್ನು ಉಂಟು ಮಾಡಿ ಇಡೀ ಕ್ಷೇತ್ರವನ್ನು ಅಪವಿತ್ರಗೊಳಿಸಿದ್ದಾನೆ. ಮತ್ತು ಇದು SIT ರಚನೆ ಅಂತಾಗಿದೆ. SIT ರಚನೆಯಲ್ಲಿ ಏನು ಮಾಡಿದ್ರು ಏನು ಗೊತ್ತಿಲ್ಲ. ಕಡೆಗೆ ಉಪಮುಖ್ಯಮಂತ್ರಿಗಳು ಹೇಳ್ಬಾರ್ದು ಏನೋ ಗೊತ್ತಿಲ್ಲ, ಅವರೇನೇ ಕೂಡ ವಿಧಾನಸೌಧದಲ್ಲೂ ಮತ್ತು ಹೊರಗಡೆ ಇದು ಷಡ್ಯಂತ್ರ, ಯಾರು ಇವಾಗಿನ ಸರ್ಕಾರದ ಇರ್ತಕ್ಕಂಥ ಷಡ್ಯಂತ್ರ ನಡೀತಾ ಇದೆ ಹಾಗೆ ಹೀಗೆ ಅಂತೇಳಿ ಇಲ್ಲ ಇದು ಮಾಡಿದ್ರು. ಮತ್ತು ಪ್ರಪ್ರಥಮ ಬಾರಿಗೆ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರ SR ವಿಶ್ವನಾಥ್ ಅವರು, ಮಂಜುನಾಥನ ಅಪ್ಪಣೆ ಆಯಿತು ಅಥವಾ ಅಣ್ಣಪ್ಪ ಕನಸಿನಲ್ಲಿ ಬಂದು ಇಡೀ 224 ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಧರ್ಮಸ್ಥಳವನ್ನು ರಕ್ಷಿಸಿ ಅಂಥೇಳಿ ಒಂದು ಕೂಗನ್ನು ಎಬ್ಬಿಸಿದ್ರು. 200 ಕಾರ್ ಇದ್ದಿದ್ದು 400 ಕಾರ್ನಲ್ಲಿ ಅವರು ಧರ್ಮಯಾತ್ರೆಯನ್ನು ಮಾಡಿದ್ರು. ಅದೇ ರೀತಿ ಸ್ವಾಗತ ಎಲ್ಲ ಸಿಕ್ತು. ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಪ್ರಥಮ ಬಾರಿಗೆ ಧರ್ಮಸ್ಥಳವನ್ನು ರಕ್ಷಿಸಿ ಅಂತೇಳಿ ಯಾತ್ರೆಯನ್ನು ಮಾಡಿದವರು ಸನ್ಮಾನ್ಯ SR ವಿಶ್ವನಾಥ್ ಅವರು ಇವಾಗ ಎಲ್ಲ ದೇಶಾದ್ಯಂತ ಎಲ್ಲ ಇದಾಗ್ತಾ ಇದೆ, ಧರ್ಮದ ವಿರುದ್ಧ ಇದು ಮಾಡಿದ್ದಾರೆ. ಇಷ್ಟು ಸರ್, ಇದು SIT ತನಿಖೆ ಸರ್ಕಾರ ರಚಿಸಿದ್ದು ಇದು ಸರಿ ಅನಿಸಿದೆಯಾ ತಪ್ಪಾ ನಿಮಗೆ? SIT ತನಿಖೆ ರಚನೆ ಮಾಡಿದ್ದು ಸರಿ ಇದೆ, ಆದರೆ SIT ಆಗುವಂತಕ ಇದನ್ನಲ್ಲ, ಬುರುಡೆ ಆಗಂತಕ ಇದನ್ನಲ್ಲ, ಮಾಸ್ಕ್ ಹಾಕಿರೋನು ಅವನು ಹೇಳ್ದಾಗೆಲ್ಲ SIT ಪ್ರಣಂತಿ ಮೋಹಂತ್ ಅವರು ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲೆಲ್ಲ ಗುಂಡಿ ತೊಗೊಂಡು ಹೊಡೆದ್ರಲ್ಲ, ಇದು SIT ತನಿಖೆನಾ? ಮೊದಲು ಅವನ್ನ ತನಿಖೆ ಮಾಡಬೇಕು. ತನಿಖೆ ಮಾಡಿ ಒಳಕ್ಕೆ ಹಾಕಿದ್ರೆ ಯಾರು ಅನ್ನೋದು ಗೊತ್ತಾಗತ್ತೆ. ಮತ್ತು ಇವಾಗ TV ಮಾಧ್ಯಮದವ್ರಿಗೆ ಯಾವ ಚಾನಲ್ಲು ಯಾವ ನ್ಯೂಸು ಇಲ್ಲ. ಇದೇನೆ ಬೆಳಗ್ಗೆದೇ ಧರ್ಮಸ್ಥಳ ಲಕ್ಷಾಂತರ ಜನ ಹೋಗ್ತಾಯಿದ್ರು, ಈಗ ದೇಶಗಳಿಂದೆಲ್ಲ ಧರ್ಮಸ್ಥಳಕ್ಕೆ ಬರ್ತಾರೆ. ಇದು ನಂಬಿಕೆ. ಸರ್, ಸುಜಾತಾ ಭಟ್ ಅವರು ಅನನ್ಯ ಭಟ್ ನನ್ನ ಮಗಳೇ ಅಲ್ಲ, ಅದೆಲ್ಲ ಫೇಕು ಅಂತ ಹೇಳಿದ್ದಾರೆ. ಸುಜಾತಾ ಭಟ್ ಅವರು ಅನನ್ಯ ಭಟ್ ಅವರು ಮಕ್ಕಳೇ ಇಲ್ಲ. ಒಂದು ಕಾರ್ನಲ್ಲಿ ಕೂತ್ಕೊಂಡು ಒಮ್ಮೆ ರೇಡಿಯೋದವರು ನಾನು ದುಡ್ಡಿನ ಆಸೆಗೋಸ್ಕರ ಮಾಡಿದೆ, ನಮ್ಮ ತಾತ ಅವರು ಅದೆಷ್ಟೋ ಜಮೀನನ್ನು ಕೊಟ್ಟು ದಾನವಾಗಿ ಕೊಟ್ಬಿಟ್ಟಿದ್ದಾರೆ, ಅದನ್ನು ಕೊಡಿ ಗಿರೀಶ್ ಮಠಣ್ಣವ್ರು ಹೇಳ್ಕೊಟ್ಟಿರೋದು ಅಂತೇಳಿ. ಮತ್ತು ಇನ್ನೊಂದು TV ಚಾನಲ್ನವರು ಅವ್ರನ್ನ ಕೇಳಿದ್ದಾರೆ, ನೀವು ಮೆಡಿಕಲ್ ಸರ್ಟಿಫಿಕೇಟು ಮತ್ತು ಒಬ್ಬ ವಿದ್ಯಾರ್ಥಿನಿ ಅಡ್ಮಿಟ್ ಆಗ್ಬೇಕಾದ್ರೆ ಅದಕ್ಕೆಲ್ಲ ಏಜು ಪ್ರೂಫು ಎಲ್ಲ ಇದೆಯಾ ಅಂತ, ಅದನ್ನೇನು ಕೇಳಬೇಡಿ ನನಗೆ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಯಾವಾಗ ಸೌಜನ್ಯ ಕೇಸು ಹಳ್ಳ ಹಿಡಿತಾ ಬಂತು, ಸುಜಾತಾ ಭಟ್ಟನ ಕರ್ಕೊಂಬಂದು ಈ ರೀತಿ ಮಾಡಿದ್ದಾರೆ. ಸರ್, ಇದು ಈ ಪ್ರಕರಣವನ್ನು ಅಂದರೆ ಕಮ್ಯುನಿಸ್ಟರು ಇದು ಈ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನೇಕರು ಆರೋಪ ಮಾಡ್ತಿದ್ದಾರೆ. ಕಮ್ಯುನಿಸ್ಟ್ಗಳೇ ಮಾಡ್ತಾ ಇರೋದು, ಆಗುಂತವಾದಿಗಳೇ ಮಾಡ್ತಾ ಇರೋದು. ಇಡೀ ದೇಶಾದ್ಯಂತ ಸ್ವತಂತ್ರ ಭಾರತ ಇತಿಹಾಸ ತೊಗೊಂಡ್ರೆ
ಸ್ವತಂತ್ರ ಭಾರತ ಇತಿಹಾಸದಲ್ಲೂ ಇದೆ. ಇದು ಮಹಾನ್ ಪುರುಷರು. ಎಷ್ಟೋ ದಾರಿ ಮೊಹಮ್ಮದ್ ಗಜನಿ ದಂಡಯಾತ್ರೆ ಮಾಡಿ ದೇವಸ್ಥಾನಗಳ ಗರ್ಭಗುಡಿಗಳ ಚಿನ್ನ ಬೆಳ್ಳಿ ಎಲ್ಲ ಇಟ್ಟಿರ್ತಾರೆ ಅಂತೇಳಿ ಊತಿಟ್ಟಿದ್ದು ನಿಜ. ಕಮ್ಯುನಿಸ್ಟ್ಗಳೇ ಇದ್ದದು. ವಿಚಾರವಾದಿಗಳು ಎಲ್ಲ ಸೇರಿ ಯಾವಾಗ ಒಬ್ಬ ಹಿಂದೂ ಸಂಘಟನೆಯನ್ನು ಹೊಡಿಲಿಕ್ಕಾಗಲಿಲ್ಲ, ಹಿಂದೂ ಭಕ್ತರನ್ನ ಹೊಡಿಲಿಕ್ಕಾಗಲಿಲ್ಲ, ಆವಾಗ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿದ್ರೆ ಹಿಂದೂಗಳು ಸಾಯ್ತಾರೆ, ಹಿಂದೂಗಳು ಒಗ್ಗಟ್ಟಾಗ್ತಾರೆ ಅಂತೇಳಿ ಇದು ಮಾಡಿರೋದು. ಕಮ್ಯುನಿಸ್ಟ್ನವರೇ ಮಾಡಿರೋದು, ವಿಚಾರವಾದಿಗಳೇ ಮಾಡಿರೋದು. ಏನೂ ಇಲ್ಲ. ಮೈಸೂರದು ಅಷ್ಟೇ. ದಸರಾ ಟೈಮ್ನಲ್ಲಿ ಏನು ಮಾಡ್ತಾರೆ, ಮಹಿಷಾಸುರ ದಸರಾ ಅಂತ ಮಾಡ್ತಾರೆ. ಎಲ್ಲಿಂದ ಬಂತು ಮಹಿಷಾಸುರ ದಸರಾ? ಅನಾದಿ ಕಾಲದಿಂದ ನಡ್ಕೊಂಬರ್ತಾಯಿದೆ ದಸರಾ. ಮಹಿಷಾಸುರ ದಸರಾ ಅಂತ ಮಾಡ್ತಾರೆ. ದಸರಾ ಅಂತ ಮಾಡಿದವನೊಬ್ಬ ಹೋಗಿದ್ದಾನೆ, ಹೇಳ್ಬಾರ್ದು. ಇದು ಮಾಡಿ ಇಷ್ಟು ಧನ್ಯವಾದಗಳು. ಧನ್ಯವಾದ.